ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ನೀವೇನು ತಮ್ಮನೇನಲ್ಲಿ ನೋಡಿದ್ದೀರಾ, ಇದೆಲ್ಲವೂ ನಿಜವಾ? ಈ ನಾಣ್ಯಗಳಿಗೆ ನೀವೇ ನೋಡ್ತಾರೆ, ಇಂದಿರಾ ಗಾಂಧಿಯವರ ಈ 5 ರೂಪಾಯಿ ನಾಣ್ಯಕ್ಕೆ ಒಂದು ಬಾಂಬೆ ಮಿಂಟ ನಾಣ್ಯ ನೀವು ನೋಡ್ತಾ ಇರಲಿ, ಡೈಮಂಡ್ ಶೇಪ್ ಇರುವಂಥದ್ದು. ಅದೇ ರೀತಿ ಮತ್ತೊಂದು ಸ್ಟಾರ್ ಮಿಂಟ್ ಮಾರ್ಕ್ ಇರುವಂಥದ್ದು, ಅಂದ್ರೆ ಏನು, ಹೈದರಾಬಾದ್ ಮಿಂಟ್ನ ನಾಣ್ಯ ಅಂತ. ಇದು ಬಾಂಬೆ ಮಿಂಟ್ನ ನಾಣ್ಯ. ಎರಡು ಕೂಡ UNC ಕಂಡೀಷನ್ ನಾಣ್ಯ. ನೋಡ್ತಾ ಇರ್ಬೋದು, ಲಸ್ಟರ್ ಗ್ರೇಡೆ ಅನ್ಬೋದು, ತುಂಬಾ ಹೊಳಿತಾ ಇದೆ. ಈ ನಾಣ್ಯಗಳಿಗೆ ಲಕ್ಷ ಬೆಲೆ ಇದೆಯೇ? ಇದ್ರೆ ಅದನ್ನ ಪಡ್ಕೊಳ್ಳೋದು ಹೇಗೆ? ಮೊದಲು ಇದನ್ನು ತಿಳ್ಕೊಂಡ್ಬಿಡೋಣ. ಇದರ ವಿಶೇಷತೆ ಏನಂದ್ರೆ, ನೀವು ನೋಡ್ಬೋದು, ನೀವು ನೋಡ್ತಾ ಇರೋ ಒಂದು ನಾರ್ಮಲ್ ನಾಣ್ಯ ಅಂತ ಇರುವಂತ 5 ರೂಪಾಯಿನ ಕಾಪರ್ ನಿಕಲ್ನ ನಾಣ್ಯ. ಇದಕ್ಕೆ ಕಂಪೇರ್ ಮಾಡಿದ್ರೆ ನೋಡ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಅಂತ. ಇದು ದೊಡ್ಡದಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತ್ರನೇ ಇದು ವಿಶೇಷತೆ ಅಂತ ಹೇಳಿ ಎಲ್ಲರೂ ಅದನ್ನ ಇಟ್ಕೊಂಡಿರುವಂಥದ್ದು. ಇಷ್ಟು ದೊಡ್ಡದಾಗಿದೆ ನೋಡಿದ್ರೆ, ಅಂಗೈಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎರಡರದ್ದು ಕಂಪೇರ್ ಮಾಡಿದರೆ ನೋಡಿ, ಸುಮಾರು ಈ ನಾಣ್ಯಕ್ಕಿಂತ ಸುಮಾರು 1.5 ಪಟ್ಟು ಅಗಲವಾಗಿರುವಂಥದ್ದು. ಈ ರೀತಿ ನಾಣ್ಯದ ಡಿಸೈನ್ ನೋಡಕ್ ಸಿಗುತ್ತೆ ನಿಮ್ಗೆ. ಈ ಒಂದು ನಾಣ್ಯ ಇಷ್ಟೊಂದು ಅಗಲವಿರೋದಕ್ಕೆ ಇದು ಏನೋ ಇಂಪಾರ್ಟೆಂಟ್ ಏನೋ, ಅಥವಾ ಇದು ಮುಂದಕ್ಕೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಎಲ್ಲರೂ ಕಾಯಿನ್ ಕಲೆಕ್ಟರ್ಸ್ ಇಂದ ಹಿಡಿದು ನಾರ್ಮಲ್ ಜನಗಳು ಕೂಡ ನೋಡಿದ ತಕ್ಷಣ ಆಕರ್ಷಿತರಾಗಿ ಇದನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಇದಕ್ಕೆ ಲಕ್ಷ ರೂಪಾಯಿ ಇದೆ ಅಂತಾನು ಕೂಡ ನಾನು ವಿಡಿಯೋಗಳು ನೋಡಿದ್ದೀನಿ. ಅದೇ ರೀತಿ ಕೆಲವೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಮತ್ತೆ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಕೂಡ ಹಾಕಿರೋದನ್ನ ಕೂಡ ನೋಡಿದ್ದೇನೆ. ಆ ರೀತಿಯ ಲಕ್ಷಗಳನ್ನ ಎಷ್ಟು ಕೊಡ್ತೀರಾ ನನ್ನ ಹತ್ರ? ಈ ತರದ ನಾಣ್ಯಗಳು ನನ್ನ ಹತ್ರ ಇದೇ ಕಂಡೀಷನ್ ನಾಣ್ಯಗಳು 100ಕ್ಕಿಂತ ಹೆಚ್ಚಿನ ಸಂಖ್ಯೆ ಇರುವಂಥದ್ದು. ನಾನು ನಿಮ್ಗೆ ತೋರಿಸ್ತೀನಿ. ನಾನು ಹಾಗೆ ರಿಮ್ ಮಾಡಿ ಇಟ್ಟಿರುವಂಥದ್ದು ನೋಡಿ, ಇವೆಲ್ಲವೂ ಕೂಡ ಅದೇ ನಾಣ್ಯಗಳು ನೋಡಿ. ಈ ತರ ನನ್ನ ಹತ್ರ ಒಂದು ಕಟ್ ನಾಣ್ಯಗಳು ಇರುವಂಥದ್ದು. ರಿಮ್ಗಳನ್ನು ಲೆಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಕೆಲವೊಬ್ರು ನಂಬೋದಿಲ್ಲ, ನನ್ನ ಹತ್ರ ನೋಡಿಸ್ತೀನಿ ನೋಡಿ, ಇನ್ನೂ ಇದಾವೆ. ಈ ರೀತಿಯ ನಾಣ್ಯಗಳಿಗೆ ಲಕ್ಷ ಬೆಲೆ ಇರೋದಾಗಿದ್ರೆ ನನ್ನ ಹತ್ರ ಇಷ್ಟೊಂದು ನಾಣ್ಯಗಳನ್ನ ಇಟ್ಕೊಳಕ್ ಆಗ್ತಾ ಇದೆ. ನನ್ನ ಹತ್ರ ಒಬ್ಬ ಸಾಮಾನ್ಯ ಕಲೆಕ್ಟರು ಇಷ್ಟೊಂದು ನಾಣ್ಯಗಳನ್ನ ಸಂಗ್ರಹ ಮಾಡೋದಕ್ಕಾಗ್ತಾ ಇತ್ತಾ? ಖಂಡಿತವಾಗಿಯೂ ಇಲ್ಲ ಅಲ್ವಾ? ಆ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಉದ್ದೇಶ ಇರುತ್ತೆ ಅಂದ್ರೆ, ನಿಮ್ಮ ಹತ್ರ ಈ ನಾಣ್ಯಗಳನ್ನ ಇದೆ ಅಂತ ಸಪೋಸ್ ಎಲ್ಲ ಹತ್ರ ಇತ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಆಗ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಹತ್ರ ಆಗ್ಲಿ, ಏನ್ ಮಾಡ್ತೀರಾ, ಅವರ ಒಂದು ಡಿಸ್ಪ್ಲೇ ಇರುವಂತ ನಂಬರ್ಗೆ ನೀವು ಫೋನ್ ಮಾಡ್ತೀರಾ, ಆಮೇಲೆ ಟ್ರ್ಯಾಪ್ ಆಗ್ತೀರಾ. ಕಂಪ್ಲೀಟ್ ಟ್ರ್ಯಾಪ್ ಇದೆಲ್ಲ. ಈ ರೀತಿಯ ಯಾವ ನಾಣ್ಯಗಳಿಗೂ ಕೂಡ ಲಕ್ಷ ಇಲ್ಲ. ನಾನು ನಿಮಗೆ ಬೇಕಾದ್ರೆ ಪ್ರೂಫ್ ತೋರಿಸ್ಬಿಡ್ತೇನೆ. ಇಲ್ಲ ಅಂತ ವಾಟ್ಸವ್ರು ತುಂಬಾ ಇದ್ದಾರೆ, ಇದಕ್ಕೆ ಲಕ್ಷ ಬೆಲೆ ಇದೆ, ನಾನು ನೋಡಿದ್ದೇನೆ, ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂತ ನೋಡ್ತಾ ಇದೀರಾ. ಇಂಡಿಯನ್ ಕಾಯಿನೇಜ್ ಬುಕ್ ಇದು, ಬರೆದಿರುವಂತದ್ದು ಸಾಯಿನಾಥ್ ರೆಡ್ಡಪ್ಪ ಅವರು. ನೋಡಿ, ಅದೇ 5 ರೂಪಾಯಿನ ನಾಣ್ಯ. ನಾನೇನು ಹೇಳಿದ್ದೆ, ಅದೇ 5 ರೂಪಾಯಿನ ನಾಣ್ಯ. ಫಸ್ಟ್ಗೆ ನಾನು ಈ ಬಾಂಬೆ ಮಿಂಟ್ನ ನಾಣ್ಯದ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಕರೆಕ್ಟಾಗಿ ನೋಡ್ರಿ. ಫೈನ್ ವ್ಯಾಲ್ಯೂ ಇದ್ರೆ 20 ರೂಪಾಯಿ, UNC ವ್ಯಾಲ್ಯೂ ಇದ್ರೆ 100 ರೂಪಾಯಿ. ಈ ಒಂದು ನಾಣ್ಯಕ್ಕೆ 80ರಿಂದ 100 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಅದೇ ರೀತಿ ಹೈದರಾಬಾದ್ ಮಿಂಟ್ನ ಈ ನಾಣ್ಯ ಫೈನ್ ವ್ಯಾಲ್ಯೂ ಇತ್ತು ಅಂದ್ರೆ 20 ರೂಪಾಯಿ, UNC ಕಂಡೀಷನ್ ಇತ್ತು ಅಂದ್ರೆ 150 ರೂಪಾಯಿ. ಎರಡು ಕೂಡ ಸ್ವಲ್ಪ ಸ್ಕೇರ್ ಮಟ್ಟದ ನಾಣ್ಯ. ಹಾಗಂತ ಹೇಳ್ಬಿಟ್ಟು ಲಕ್ಷ ರೂಪಾಯಿ ಬೆಲೆ ಅಂತ ಎಲ್ಲೂ ಇಲ್ಲ. ಲಕ್ಷ ರೂಪಾಯಿ ವ್ಯಾಲ್ಯೂ ದುಡಿಬೇಕು ಅಂದ್ರೆ ಅದ್ರ ಕಷ್ಟ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಬಿಟ್ಟು ಇಂಥವಕ್ಕೆಲ್ಲ ಆಸೆ ಬಿದ್ದು ಯಾರೋ ಕೊಡ್ತಾರೋ ಈ ನಾಣ್ಯ ಕೊಟ್ಬಿಟ್ರೆ ಅಂತ ಅಂದ್ರೆ ಫುಲ್ ಟ್ರ್ಯಾಪ್. ಅಂದ್ರೆ ನಿಮ್ಮ ಹತ್ರ ಯಾವ ತರ ಟ್ರ್ಯಾಪ್? ನಮ್ಮ ನಾಣ್ಯ ಹೋದ್ರೆ ಒಂದು ನಾಣ್ಯ 100 ರೂಪಾಯಿ ಬೆಲೆ ಅಷ್ಟೇ ಅಲ್ವೇನ್ರಿ ಅಂತ ಅನ್ಬೋದು. ಖಂಡಿತವಾಗೂ ಆಗಲ್ಲ. ಅವರು ನಿಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ನಾಣ್ಯಗಳನ್ನ ನಿಮ್ಮ ಹತ್ರ ಸಂಗ್ರಹ ಮಾಡ್ಕೊಂತಾರೆ. ಬಂದು ನಿಮ್ಮ ಮನೆ ಹತ್ರ ಬಂದು, ಹೌದು ಸರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಕೊಟ್ಬಿಡ್ತೀರಾ. ಹೌದಲ್ವಾ, ಬರುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಮನೆ ಅಡ್ರೆಸ್ ಎಲ್ಲ ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ನಿಮಗೆ ಒಂದು 2 ಡೇಸ್ ಆದ್ಮೇಲೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ನಾಣ್ಯ ಸಖತ್ತಾಗಿದೆ ಸರ್, ಒರಿಜಿನಲ್ ಅಂತ ಪ್ರೂವ್ ಆಗಿದೆ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂದ್ರೆ, ಅಲ್ಲಿ RBI ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು RBI ಕಳಿಸಿದ್ವಿ ಇದನ್ನ ಒರಿಜಿನಾಲಿಟಿ ಚೆಕ್ ಮಾಡೋದಕ್ಕೆ. RBI ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು 2,000 ರೂಪಾಯಿ ಅಷ್ಟು ಫೀಸ್ ಕೇಳ್ತಾ ಇದ್ದಾರೆ ಇದನ್ನ ಪ್ರೊಸೆಸ್ ಮಾಡೋದಕ್ಕೆ. ನೀವು ಅದನ್ನ ಕೊಟ್ರೆ ನಾನು ನಿಮಗೆ ಕೊಡಬೇಕಾದ್ರೆ 1,02,000 ರೂಪಾಯಿ ಕೊಡ್ತೀವಿ, ನಮ್ಮ ಕಮಿಷನ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ನಿಮಗೆ ಎಕ್ಸ್ಟ್ರಾ ಕೊಡ್ತೇವೆ ಅಂತ ಹೇಳ್ತಾರೆ. ನೀವು ಹೆಂಗೂ ಬರೋದಾದ್ರೆ 1 ಲಕ್ಷ ರೂಪಾಯಿ ಬರುತ್ತೆ ಅಂದ್ಬಿಟ್ಟು ಏನ್ ಮಾಡ್ಬಿಡ್ತೀರಾ, 2,000 ರೂಪಾಯಿ ತಾನೇ ಅಂದ್ಬಿಟ್ಟು 2,000 ರೂಪಾಯಿ ಗೂಗಲ್ ಪೇನೋ ಫೋನ್ ಪೇನೋ ಮಾಡ್ತೀರಾ. ಅದಾದ್ಮೇಲೆ ನಿಮ್ಗೆ ಏನ್ ಸಿಗುತ್ತೆ, ಒಂದು ನಂಬಿಕೆ ಸಿಕ್ಬಿಡುತ್ತೆ, ಓಹೋ ಬಂತು ಬಿಡು ಅಂತ. ನಿಮ್ಮ ಖುಷಿಗೆ ಪಾರಾನೇ ಇರೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ಅವರು ಒಂದು OTP ಕೇಳ್ತಾರೆ, ಆ OTPನೂ ಹೇಳ್ತೀರಾ. ಈ OTP ಬಂದಿದೆ ನೋಡಿದ್ದೀರಾ, ಅದನ್ನ ಹೇಳ್ಬಿಡಿ. ನಿಮ್ಮ ಮೊಬೈಲ್ ನಂಬರ್ ಕನ್ಫರ್ಮ್ ಆಗುತ್ತೆ ಅಂತ. OTP ಏನಾದ್ರು ಹೇಳಿದ್ರೆ ಅಂದ್ರೆ ಬಿತ್ತು, ನಿಮ್ಮ ಅಕೌಂಟ್ ಅಲ್ಲಿರೋ ಅಷ್ಟು ಬ್ಯಾಲೆನ್ಸ್ 0 ಆಗುತ್ತೆ. ಮತ್ತೆ ನಿಮ್ಮ ಎಲ್ಲಾ ಪ್ರೈವೇಟ್ ಫೋಲ್ಡರ್ಸ್, ನಿಮ್ಮ ಫೋಟೋಸ್ ಆಗಿರ್ಬೋದು, ಗ್ಯಾಲರಿ ಆಗಿರ್ಬೋದು, ಎಲ್ಲದಕ್ಕೂ ಅವ್ರಿಗೆ ಆಕ್ಸೆಸ್ ಸಿಗುತ್ತೆ.
ಅದನ್ನ ತಗೊಂಡು ನಿಮ್ಮನ್ನ ಆಟ ಆಡಿಸ್ತಾರೆ. ಇಷ್ಟು ಲಕ್ಷ ಕೊಡಿ, ಅಷ್ಟು ಲಕ್ಷ ಕೊಡಿ ಅಂತ ನಿಮ್ಮ ಹತ್ರನೇ ದುಡ್ಡುಗಳು ಕಿತ್ಕೊಂತಾರೆ. ಈ ರೀತಿಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನೀವು ಎಚ್ಚರಿಕೆ ವಹಿಸಿ. ಈ ತರದ ಯಾವುದೇ ಟ್ರ್ಯಾಪ್ಗಳಲ್ಲಿ ಬಲಿಯಾಗಬೇಡಿ. ಇದು ನನ್ನ ಒಂದು ಪುಟ್ಟ ಸಂದೇಶ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ವಿಡಿಯೋನ ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಜನರು ಮೋಸ ಹೋಗೋದನ್ನ ತಪ್ಪಿಸೋಣ. ಸೊ ಒಂದು ಸುಸಮೃದ್ಧವಾದಂತಹ ಸಮಾಜವನ್ನ ಸ್ಥಾಪಿಸುವಲ್ಲಿ ನಮ್ಮೆಲ್ಲರ ಕೊಡುಗೆ ಅತ್ಯಮೂಲ್ಯವಾಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.